ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ತಿಳಿಯಬೇಕು ಅಂತಿರುವುದು ನಮ್ಮ ಮನೆಗೆ ಶಕ್ತಿ ತರೋ ಒಂದು ಶ್ರೇಷ್ಠ ಭಾರತೀಯ ವಿದ್ಯೆ. ಅದು ವಾಸ್ತು. ಅಂದರೆ ಕೇವಲ ಮನೆಯ ವಿನ್ಯಾಸವಲ್ಲ, ಅದು ನಮ್ಮ ಜೀವನದ ಶಕ್ತಿ ವ್ಯವಸ್ಥೆ. ವಾಸ್ತುಶಾಸ್ತ್ರವು ಪಂಚಭೂತಗಳ ಸಮತೋಲನದ ಮೇಲೆ ಆಧಾರಿತವಾಗಿದೆ. ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ. ಪ್ರತಿ ದಿಕ್ಕಿಗೂ ಒಂದು ಶಕ್ತಿ ಇದೆ. ಪೂರ್ವ ದಿಕ್ಕು ಬೆಳಕಿನ ದಿಕ್ಕು, ಪೂಜೆ ಮನೆಗೆ ಉತ್ತಮ. ಆಗ್ನೇಯ ದಿಕ್ಕು ಅಡುಗೆ ಮನೆ ಇರಬೇಕು. ದಕ್ಷಿಣ ದಿಕ್ಕು ಸ್ಥಿರತೆ, ಮಲಗುವ ಕೋಣೆ. ವಾಯುವ್ಯ ದಿಕ್ಕು ಶುದ್ಧ ವಾಯು, ಓದು ಮನೆ ಅಥವಾ ಕಚೇರಿ. ಈಶಾನ್ಯ ದಿಕ್ಕು ದೇವರುಗಳ ದಿಕ್ಕು. ಇದನ್ನ ಈಶಾನ್ಯ ಅಂತಲೂ ಹೇಳ್ತಾರೆ, ನಂದಿ ಬಾಗಿಲು ಅಂತಲೂ ಹೇಳ್ತಾರೆ. ನೀರು ಅಥವಾ ದೇವರ ಕೋಣೆ ಇರಬೇಕು ಇಲ್ಲಿ. ವಾಸ್ತು ತಪ್ಪಾದರೆ ಏನಾಗುತ್ತದೆ? ಮನೆಯಲ್ಲಿ ಅಶಾಂತಿ, ಆರೋಗ್ಯ ಸಮಸ್ಯೆಗಳು, ಹಣಕಾಸು ಹಿನ್ನಡೆ, ಸಂಬಂಧಗಳಲ್ಲಿ ಬಿರುಕು. ಆದರೆ ಸರಿಯಾದ ವಾಸ್ತು ಇದ್ದರೆ ಮನಸ್ಸಿಗೆ ಶಾಂತಿ, ಹಣದ ಪ್ರವಾಹ, ಕುಟುಂಬದಲ್ಲಿ ಪ್ರೀತಿ ತರಬಹುದು. ನಾನು ಬಡವರ ಮನೆಯಲ್ಲೂ ವಾಸ್ತು ಅನುಸರಿಸುತ್ತೇನೆ. ಇದು ದೊಡ್ಡ ಮನೆಗಳಿಗೆ ಮಾತ್ರವಲ್ಲ, ಸಣ್ಣ ಮನೆಗೂ ಸರಳ ಟಿಪ್ಸ್ ಕೊಡುತ್ತೇನೆ. ಹೆಚ್ಚುವರಿ ಹಣವಿಲ್ಲದೆ ಕೂಡ ವಾಸ್ತು ಸರಿಪಡಿಸಬಹುದು. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನೀವು ತಿಳಿಯಬಹುದು. ಅಡುಗೆ ಮನೆಯ ಸರಿಯಾದ ದಿಕ್ಕು ಯಾವುದು? ಅಪಾರ್ಟ್ಮೆಂಟಿಗೂ ಸರಳ ವಾಸ್ತು ಟಿಪ್ಸ್ ಕೊಡುತ್ತೇನೆ. ಮದುವೆ ತಡ, ಹಣದ ಸಮಸ್ಯೆ, ವಾಸ್ತು ಪರಿಹಾರಗಳು ಕೊಡುತ್ತೇನೆ. ವಾಸ್ತು ಇದು ವಿಜ್ಞಾನ, ಸಂಸ್ಕೃತಿ ಮತ್ತು ಶಕ್ತಿಯ ಮಿಶ್ರಣ. ನೀವು ಮನೆಯಿಂದ ಹೊರಡುವಾಗ, ದೇವರಿಗೆ ನಮಸ್ಕಾರ ಮಾಡುವಾಗ ಶಕ್ತಿ ಹರಿಯಬೇಕಾದರೆ ವಾಸ್ತು ಸರಿಯಾಗಿರಬೇಕು. ಈ ಶ್ರೇಷ್ಠ ವಿದ್ಯೆಯನ್ನು ಎಲ್ಲರಿಗೂ ತಲುಪಿಸೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆ ಪ್ಲ್ಯಾನ್ ಅಥವಾ ಪ್ರಶ್ನೆ ಕಳಿಸಿ, ನಾನು ಅದಕ್ಕೆ ಪರಿಹಾರ ಕೊಡುತ್ತೇನೆ. ಧನ್ಯವಾದಗಳು.